ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಧ್ವನಿ ಚಾನೆಲ್ಗೆ ಸ್ವಾಗತ. ಇಂದು ನಾವು ಪ್ರತಿಯೊಬ್ಬರೂ ಜೀವನದ ಯಾವುದೋ ಒಂದು ಹಂತದಲ್ಲಿ ಅನುಭವಿಸುವ ಒಂಟಿತನದ ಬಗ್ಗೆ ಮಾತನಾಡೋಣ. ಸಮಸ್ಯೆ: ಸುತ್ತಲೂ ಸಾವಿರಾರು ಜನರಿದ್ದರೂ ಮನಸ್ಸು ಯಾಕೆ ಒಂಟಿ ಎನಿಸುತ್ತದೆ? ಒಂಟಿತನ ಅಂದ್ರೆ ಶಾಪನ ಅಥವಾ ವರನ? ಇದರ ಬಗ್ಗೆ ಚರ್ಚಿಸೋಣ. ವಿವರಣೆ: ಜನರು ಒಂಟಿತನವನ್ನು ಲೋನ್ಲಿನೆಸ್ ಎಂದು ಭಾವಿಸುತ್ತಾರೆ, ಆದರೆ ಏಕಾಂತ ಎಂಬುದು ಒಂದು ಶಕ್ತಿ. ಮಾತು: ಒಬ್ಬಂಟಿಯಾಗಿರುವುದು ಅಂದ್ರೆ ಸೋಲಲ್ಲ, ಅದು ನಿಮ್ಮನ್ನು ನೀವು ಕಂಡುಕೊಳ್ಳುವ ಸಮಯ. ನಂಬಿದವರು ದೂರಾದಾಗ, ಸೋಲು ಅನುಭವಿಸಿದಾಗ ಅಥವಾ ಸಮಾಜದೊಂದಿಗೆ ಬೆರೆಯಲು ಸಾಧ್ಯವಾಗದಿದ್ದಾಗ ಒಂಟಿತನ ಕಾಡುತ್ತದೆ. ಸೋಷಿಯಲ್ ಮೀಡಿಯಾ ನೋಡುತ್ತಾ ನಮ್ಮನ್ನು ನಾವು ಇತರರಿಗೆ ಹೋಲಿಸಿಕೊಳ್ಳುವುದು ಕೂಡ ಒಂದು ಮುಖ್ಯ ಕಾರಣ. ನಮಗಿಂತಲೂ ಕಷ್ಟದಲ್ಲಿರುವವರನ್ನು ಗಮನಿಸಿ. ಕೈಕಾಲಿಲ್ಲದವರು, ಆಶ್ರಯ ಇಲ್ಲದವರು ಕೂಡ ಬದುಕುತ್ತಿದ್ದಾರೆ. ನಮಗೆ ದೇವರು ಕೊಟ್ಟಿರುವ ಆರೋಗ್ಯದ ಬಗ್ಗೆ ಕೃತಜ್ಞತೆ ಇರಲಿ. ನಿಮ್ಮ ನೋವೇ ಜಗತ್ತಿನ ಅತೀ ದೊಡ್ಡ ನೋವು ಎಂದು ಭಾವಿಸಬೇಡಿ. ಒಂಟಿತನವನ್ನು ಮೆಟ್ಟಿ ನಿಲ್ಲುವ ಹಾದಿಗಳು: ಹವ್ಯಾಸಗಳು. ಪುಸ್ತಕ ಓದುವುದು, ಬರವಣಿಗೆ ಅಥವಾ ನಿಮ್ಮ ಚಾನೆಲ್ಗಾಗಿ ವಿಡಿಯೋ ಮಾಡುವುದು ನಿಮ್ಮನ್ನು ಕಾರ್ಯನಿರತರನ್ನಾಗಿ ಮಾಡುತ್ತದೆ. ಸ್ವಯಂ ಪ್ರೀತಿ, ಸೆಲ್ಫ್ ಲವ್. ನಿಮ್ಮ ಜೊತೆ ನೀವು ಮಾತನಾಡಿಕೊಳ್ಳಿ. ನೀವು ನಿಮಗೆ ಅತ್ಯುತ್ತಮ ಗೆಳೆಯರಾಗಿ. ಪ್ರಕೃತಿಯೊಂದಿಗೆ ಸಮಯ. ಸಂಜೆ ಸ್ವಲ್ಪ ಹೊತ್ತು ನಡೆಯುವುದು ಅಥವಾ ಪ್ರಾಣಿಗಳೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಆಧ್ಯಾತ್ಮಿಕ ಮತ್ತು ಮಾನಸಿಕ ಚಿಂತನೆ. ಯಾವುದೂ ಶಾಶ್ವತವಲ್ಲ ಎಂಬ ಸತ್ಯವನ್ನು ಅರಿಯಿರಿ. ಬಂದವರು ಹೋಗಲೇಬೇಕು. ಇಂದು ನಿಮ್ಮನ್ನು ಬಿಟ್ಟು ಹೋದವರು ನಿಮ್ಮ ಬೆಳವಣಿಗೆಗೆ ದಾರಿಯಾಗಬಹುದು. ಸಂದೇಶ: ಒಂಟಿತನವನ್ನು ಭಯದಿಂದ ನೋಡಬೇಡಿ, ಅದನ್ನು ನಿಮ್ಮ ಸಾಧನೆಗೆ ಏಣಿಯನ್ನಾಗಿ ಮಾಡಿಕೊಳ್ಳಿ. ನೆನಪಿಡಿ, ಸೂರ್ಯ ಕೂಡ ಒಬ್ಬನೇ ಆದರೂ ಇಡೀ ಜಗತ್ತಿಗೆ ಬೆಳಕು ನೀಡುತ್ತಾನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಮನಸ್ಸಿನ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ನಮ್ಮ ಮನಸ್ಸಿನ ಧ್ವನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಮನಸ್ಸಿನ ಧ್ವನಿ.